ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೈಲೈಟ್ಸ್ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಇದು ಗೃಹ ಪ್ರವೇಶದ ವಿಡಿಯೋ ಅಂತ. ನಮ್ಮ ಮನೆ ಗೃಹ ಪ್ರವೇಶದ ಚಿಕ್ಕ ವಿಡಿಯೋ ಕ್ಲಿಪ್ಪನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದು ಹಿಂದಿನ ದಿನ ರಾತ್ರಿ ಎಲ್ಲ ಪ್ರಿಪರೇಷನ್ ಮಾಡ್ತಾ ಇರೋ ವಿಡಿಯೋ. ಇಲ್ಲಿ ಐನವರು ಹಾಗೆ ನಮ್ಮ ಅಂಕಲು ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ರೆ, ಇಲ್ಲಿ ನಮ್ಮ ಅಜ್ಜ ಮತ್ತು ನಮ್ಮ ಚಿಕ್ಕಪ್ಪ ಮಾವಿನ ತಳಿಲು ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇದೆಲ್ಲ ಪೂಜಾಕ್ಕೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ಇಲ್ಲಿ ಇಟ್ಟುಬಿಟ್ಟಿದ್ದೀವಿ. ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ವ್ಯೂವ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೆಯದು ಚಿಕ್ಕ ವ್ಯೂ ನೋಡಿ. ಫುಲ್ ಕಂಪ್ಲೀಟಾಗಿ ಇದೊಂಥರ ಹೋಮ್ ಟೂರ್ ಥರ, ಇನ್ನು ಏನು ಅಡ್ಜಸ್ಟ್ ಮಾಡಿಲ್ಲಲ್ಲ, ಅದೊಂಥರ ಕ್ಲಿಯರಾಗಿ ಏನೇನಿದೆ ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಇದೊಂದು ಬೆಡ್ರೂಮು. ಹಾಗೆ ಇಲ್ಲಿ ಚಿಕ್ಕದೊಂದು ಡೈನಿಂಗ್ ಹಾಲ್ ಕೂಡ ಮಾಡ್ಕೊಂಡಿದ್ದೀವಿ. ಇದು ಡೈನಿಂಗ್ ಹಾಲು. ನೆಕ್ಸ್ಟು ಅಡುಗೆ ಮನೆ. ಅಡುಗೆ ಮನೆಯಲ್ಲೇ ನಾವು ದೇವ್ರ ಮನೆ ಕೂಡ ಮಾಡ್ಕೊಂಡಿದ್ದೀವಿ. ಇದು ದೇವ್ರ ಮನೆ ವ್ಯೂ. ಯಾವುದೆಲ್ಲ ಇಷ್ಟ ಆಯಿತು, ಯಾವುದು ಇಷ್ಟ ಆಗಿಲ್ಲ, ಯಾವ್ದು ಚೆನ್ನಾಗಿದೆ, ಈ ಥರ ಎಲ್ಲ ನಮಗೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಯಾವ ಥರ ವೀಡಿಯೋ ಮಾಡಬೇಕು, ಯಾವ ಥರ ಮಾಡಬಾರ್ದು ಅಂತ. ಈ ಕಡೆ ಒಂದು ಬೆಡ್ರೂಮು ಹಾಗೆ ಬಾತ್ರೂಮ್ ಕೂಡ ಇದೆ. ಅಲ್ಲಿ ಸ್ವಲ್ಪ ಲೈಟ್ ಹಾಕಿರಲಿಲ್ಲ, ಸೊ ಅದಕ್ಕೆ ಅದು ಬ್ಲ್ಯಾಂಕ್ ಆಗಿ ಬಂದಿದೆ. ಇದು ಕಿಚನು. ಇದು ಗ್ಯಾಸ್ ಕಟ್ಟೆ ಈ ಥರ ಎಲ್ಲ ಮಾಡಿದ್ದಾರೆ. ಹಾಗೆ ನಮ್ಮದು ಹಳ್ಳಿ ಅಲ್ವಾ, ಒಲೆ ಕೂಡ ಇದೆ. ಒಲೆ ಕೂಡ ಮಾಡ್ಕೊಂಡಿದ್ದೀವಿ ನಾವು. ಸ್ವಲ್ಪ ಒಲೆನ ಜಾಸ್ತಿ ಯೂಸ್ ಮಾಡೋದು. ಇದೇನಿದು ಎಕ್ಸ್ಟೆನ್ಷನು ಈ ಥರ ಇದೆ ಅಂದ್ಕೋಬೇಡಿ. ನಾವು ಮುಂದೆ ಮನೆ ಹಾಕ್ಸುವಾಗ ಹಿಂದೆ ಎತ್ತು ಎಲ್ಲ ಕಟ್ಟೋಕೆ ಅಂತ ನಾವು ಸೆಡ್ ಹಾಕ್ಕೊಂಡಿದ್ವಿ. ನಾವು ಬೇರೆ ಕಡೆ ಎಲ್ಲಾದರೂ ಹೋದರೆ ಎಲ್ಲ ವಸ್ತುಗಳು ಅಲ್ಲಿ ಇಲ್ಲಿ ಆಗಿಬಿಡುತ್ತೆ ಅಂತ ನಾವು ಎಕ್ಸ್ಟೆನ್ಷನ್ ಪಾರ್ಟಲ್ಲೇ ಇದ್ವಿ. ಎತ್ತನ್ನು ಮಾರಿದ್ವಿ ಮನೆ ಹಾಕ್ಸೋಗೋಸ್ಕರ. ಇದೆಲ್ಲ ನಮ್ಮ ಚಿಕ್ಕಮ್ಮ ಎಲ್ಲರೂ ಅವರು ನಾಳೆ ಬೆಳಗ್ಗೆ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಬೆಳಗ್ಗೆನೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ನಮ್ಮ ತಂಗಿ ಬೆಳಗ್ಗೆ 4:15 ಅನಿಸುತ್ತೆ, 4:15ಗೆ ಇದು ರಂಗೋಲಿ ಹಾಕ್ತಾಯಿದ್ವಿ. ಯಾಕಂದರೆ 6 ಗಂಟೆಗೆ ಪೂಜೆಗೆ ಬರ್ತೀವಿ ಅಂತ ಸ್ವಾಮಿಯವರು ಹೇಳಿದರು. ಸೊ ಅವಳು ರಂಗೋಲಿ ಹಾಕಿ ಔಟ್ಲೆಟ್ ಕೊಡ್ತಿದ್ದು, ನಾನು ಕಲರ್ ಹಾಕಿದೆ. ಇದು ಫೈನಲ್ ಲುಕ್ಕು. ಅವಳು ಹಾಕಿದ ರಂಗೋಲಿ ಇದು, ನನ್ನ ಚಿಕ್ಕ ತಂಗಿ ಹಾಕಿರೋ ರಂಗೋಲಿ. ಹಾಗೆ ನಾನು ಇರಲಿ ಅಂತ ಮುಂದ್ಗಡೆ ಇನ್ನೂ ಸ್ವಲ್ಪ ಜಾಗ ಆಯಿತಾ ಅಂತ ಇನ್ನೂ ಒಂದು ರಂಗೋಲಿ ಹಾಕಿದೆ. ಹಾಗೆ ಇನ್ನೂ ಪೂಜೆಗೆ ಟೈಮ್ ಇದೆ, 6 ಗಂಟೆ ಅಂದರು, ಟೈಮು ಇದೆ ಅಂತ ಇದೊಂದು ರಂಗೋಲಿನ ಹಾಕಿದ್ವಿ. ಫ್ರೀ ಹ್ಯಾಂಡ್ ಅಂತ. ಕತ್ಲಾಗಿದೆ, ಅದಕ್ಕಷ್ಟು ನೀಟಾಗಿ ಬಂದಿಲ್ಲ. ಇಲ್ಲಿ ನೋಡಿ, ಆಕಳನ್ನ ಮನೆಗೆ ಕರೆಸಿ ಪೂಜೆ ಮಾಡಿ, ಮನೆಗೆ ಫಸ್ಟು ಆಕಳ ಪ್ರವೇಶ ಆಗಬೇಕಂತ ಹೇಳಿದರು. ಅದಕ್ಕೆ ಆಕಳ ಪ್ರವೇಶ ಮಾಡ್ತಿದ್ವಿ. ನಮ್ಮ ಮನೆಯವರು ನೀಟಾಗಿ ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ಆವಾಗವಾಗ ನಮ್ಮ ಅಂಕಲ್ ಕೂಡ ಸಜೆಷನ್ ಕೊಡ್ತಿದ್ದಾರೆ, ಹೊಸದಾಗಿ ಅಲ್ವಾ, ಇನ್ನೂ ಯಾವುದೇ ಥರ ಪೂಜೆಗಳನ್ನ ಇವರು ಮೊದಲು ಮಾಡಿಲ್ಲ, ಇದೇ ಫಸ್ಟ್ ಪೂಜೆ ಮಾಡ್ತಿರೋದು. ಹಾಗೆ ಬೇರೆ ಕಡೆನೂ ಹೋಗಿಲ್ಲ ಅಂತ, ಎಲ್ಲ ಪೂಜೆ ಆದಮೇಲೆ ಇವರು ಹೋಗ್ಬೋದು ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ. ಅಷ್ಟೊಂದು ಗೊತ್ತಿಲ್ಲ, ಎಲ್ಲ ಅವ್ರು ಹೇಳಿಬಿಟ್ಟು ಮಾಡಿಸ್ತಾಯಿದ್ರೆ. ಆಕಳ ಕೊಳ್ಳಲ್ಲಿ ನೋಡಿ ಒಂದು ಬ್ಲೌಸ್ ಪೀಸ್ಗೆ ಅದರಲ್ಲಿ ಉಡಿ ಸಾಮಾನೆಲ್ಲ ಇಟ್ಟು ಆಕಳ ಕೊಳ್ಳಕ್ಕೆ ಕೊಡ್ತಾ ಇದ್ದಾರೆ. ಹಾಗೆ ಮುತ್ತೈದೆಯರನ್ನ ಇಟ್ಟಿರ್ತೀವಿ, ಅವರು ಈ ಕಡೆ ಆರತಿ ಇಟ್ಕೊಂಡು ನಿಂತಿದ್ದಾರೆ. ಹೂ ಮಾಲೆ ಎಲ್ಲ ಹಾಕಿ, ಮಾಲೆ ಬೇಡ ಅಂದರು, ಮಾಲೆ ಸ್ವಲ್ಪ ಎಳೆ ಬೀಳುತ್ತೆ, ತಿನ್ನತ್ತೆ, ಬೇಡ ಅಂದರು. ಸೊ ಅದಕ್ಕೆ ಮಲ್ಲಿಗೆ ಹೂನ ಕತ್ತು ತುಂಬ ಸುತ್ತಿ ಸೀರೆನ ಮಡಚಿಟ್ಟಿದ್ರು. ಸೀರೆ ಹಾಕಬೇಕು ಹೆಗಲ ಮೇಲೆ. ಹಳದಿ ಮತ್ತು ಕೆಂಪು ಇರೋ ಸೀರೆ ಬೇಕು ಅಂದಿದ್ರು, ಅದನ್ನ ಎತ್ತಿಟ್ಟಿದ್ದೆ. ಅದನ್ನ ನೀಟಾಗಿ ಮಡಚಿ ಹೆಗಲಿಗೆ ಹಾಕ್ತಾರೆ. ಸ್ವಲ್ಪ ಕರ್ಪೂರ ಬೆಳಗಿ ಆಮೇಲೆ ಸೀರೆ ಹಾಕ್ತಾರೆ ನೋಡಿ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಲ್ಲಿ 6 ಗಂಟೆಗೆ ಸ್ಟಾರ್ಟ್ ಮಾಡಿರೋ ಪೂಜೆ 7:30 ಆಯಿತು ನೋಡಿ. ನಮ್ಮ ಚಿಕ್ಕಮ್ಮಯವರು ಅವರು ಆರತಿ ಮಾಡಿ, ಮುತ್ತೈದೆಯರು 5 ಜನಕ್ಕೆ ಮುತ್ತೈದೆಯರು ಇರ್ತೀವಿ. ಈಗ ಬೆಳಗಿನ ಪೂಜೆಗೆ ಒಬ್ಬರು ಸಾಕಂದರು. ಅವ್ರು ಕೆರೆಗೆ ಹೋಗಿ ಕೆರೆ ಪೂಜೆ ಮಾಡಿ ಕೊಡ ಎಲ್ಲ ತುಂಬ್ಕೊಂಡು ಬಂದು, ಗಂಗೆ ಪೂಜೆ ಅಂತ ಅದೆಲ್ಲ ಕೊಡ ಅದು ತುಂಬ್ಕೊಂಡ್ಬಂದು ಬಾಗಿಲಲ್ಲಿ ಇಟ್ಟಿದ್ರು. ಯಾರು ಒಳಗೆ ಹೋಗೋ ಹಾಗಿಲ್ಲಲ್ಲ, ಫಸ್ಟು ಆಕಳ ಹೋಗಬೇಕು. ಹಾಗೆ ಐನವ್ರು ಬಂದು ಮಂತ್ರ ಹೇಳಿ ಕುಂಬಳಕಾಯಿನ ಒಡೆದ್ರು. ಫಸ್ಟು ಕುಂಬಳಕಾಯಿ ಮೇಲೆ ದೀಪ ಹಚ್ಚಿ ಕುಂಬಳಕಾಯಿ ಒಡೆದ ನಂತರ ಆಕಳ ಪ್ರವೇಶ. ಆಕಳನ್ನ ಮನೆಗೆಲ್ಲ ಒಳಗೆಲ್ಲ ಎಲ್ಲೆಲ್ಲಿ ಹೋಗೋಕ್ಕೆ ಸಾಧ್ಯ ಅಲ್ಲೆಲ್ಲ ಓಡಾಡಿಸ್ಕೊಂಡು ಬಂದರು. ತುಂಬ ನಿಧಾನವಾಗಿತ್ತು ಆಕಳ. ಯಾವುದೇ ಹೀಗೆ ಗುದ್ದೋದು, ಸ್ವಲ್ಪ ಕಿರಿಕಿರಿ ಮಾಡೋದು ಏನೂ ಮಾಡಲಿಲ್ಲ. ತುಂಬ ನಿಧಾನವಾಗಿತ್ತು. ಈ ಥರ ಆಕಳ ಸಿಗೋದು ತುಂಬ ಕಮ್ಮಿ ಈಗ. ಸ್ವಲ್ಪ ಟೈಲ್ಸ್ ಅಲ್ವಾ, ಕಾಲು ಕೂಡ ಜರಿದಾಡ್ತಾ ಇತ್ತು. ಅವ್ರು ಕೂಡ ಆಕಳ ಜೊತೆ ಬಂದಿರೋ ಅಣ್ಣ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ. ಇದು ಕಂಟಿನ್ಯೂಯೇಷನ್. 8:30ಗೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು
ಗಣೇಶ ಪೂಜೆ ಸ್ಟಾರ್ಟ್ ಆಯಿತು ಅನಿಸುತ್ತೆ. ಗಣೇಶ ಪೂಜೆ ಆದಮೇಲೆ ಎದ್ಬಿಟ್ಟು ಸ್ವಲ್ಪ ಮಂತ್ರನೆಲ್ಲ ಹೇಳಿಸ್ತಾರೆ. ನನ್ನ ಮಗ ನಾನು ಬಂದು ನಿಂತ್ಕೊತೀನಿ ಅಂತ ಪಕ್ಕದಲ್ಲಿ ಕೂತ್ಕೊಂಡಿದ್ದ. ವಿಡಿಯೋನ ನಮ್ಮ ತಂಗಿ ಕೈಲಿ ಶೂಟ್ ಮಾಡೋಕ್ಕೆ ಕೊಟ್ಟಿದ್ದೆ. ಅವಳು ನೀಟಾಗಿ ಶೂಟ್ ಮಾಡಿಲ್ಲ. ನಾನಾಗಿದ್ದರೆ ಸರಿಯಾಗಿ ಮಾಡ್ತಾಯಿದ್ದೆ ಅಂದ್ಕೊತೀನಿ. ಅವಳಿಗೆ ಅಷ್ಟೊಂದು ನೀಟಾಗಿ ಎಲ್ಲ ಕೂತ್ಕೊಂಡಲ್ಲೇ ವಿಡಿಯೋ ಮಾಡಿದ್ದಾಳೆ. ಅಷ್ಟು ಕ್ಲಿಯರಾಗಿ ಯಾವುದು ಬಂದಿಲ್ಲ. ನಮಗೂ ಮಂತ್ರನ ಹೇಳಿಸ್ತಾ ಇದ್ರು. ನಾವಿಬ್ಬರು ಕೂಡಿ ಮಂತ್ರನ ಹೇಳ್ತಾ ಇದ್ವಿ. ಮೃತ್ಯುಂಜಯ ಕಳಸವೆಂದರೆ ಇವನು ಕಂಟಕ ಕಸ್ವ ಜ್ವರ. ಹೀಗೆ ಇವತ್ತಿನ ದಿನ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇದೊಂದು ಚಿಕ್ಕ ವ್ಯೂ ಇರಲಿ ಅಂತ ನಮ್ಮ ತಂಗಿ ಹಾಗೆ ನನ್ನ ಮಗಳದೊಂದು ಕ್ಲಿಪ್ ಹಾಕಿದ್ದೀನಿ. ಕಂಟಿನ್ಯೂಷನ್ ಪಾರ್ಟು ಏನೇನು ಗೃಹ ಪ್ರವೇಶಕ್ಕೆ ಗಿಫ್ಟ್ಸ್ ಎಲ್ಲ ಬಂದಿದೆ ನೋಡಿ. ಇದು 2 ಫ್ಯಾನ್ ಬಂದಿದೆ. ನಮ್ಮ ಚಿಕ್ಕಮ್ಮನ ಕಡೆ ಅಂತ 2 ಫ್ಯಾನ್ ಕೊಟ್ಟಿದ್ದಾರೆ ಅವರು. ಬಟ್ಟೆ ಎಲ್ಲ ಬೇಡ, ಎಲ್ಲರೂ ಬಟ್ಟೆ ಕೊಡ್ತಾರೆ ಅಂದ್ಕೊಂಡ್ಬಿಟ್ಟು 2 ಫ್ಯಾನ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಫ್ಯಾನು. ಹಾಗೆ ಡಬ್ಬಗಳು ಒಂದು 10 ರಿಂದ 15 ಡಬ್ಬಗಳು ಬಂದಿರಬೇಕು. ಇದು ಗ್ಲಾಸ್ದು ಒಂದು ಟೀ ಕಪ್ಪು, ಒಂದು 6ರದ್ದು ಟೀ ಕಪ್ ಇದೆ ಸೆಟ್ಟು. ನಮ್ಮ ಮನೇಲಿ ಈಗ ಆಲ್ರೆಡಿ ತುಂಬ ಇದೆ ಅಂತ ಇದು ಹಾಗೆ ಇಟ್ಟಿದ್ದೀನಿ. ಮತ್ತು ಇದು ತಿರುಪತಿ ತಿಮ್ಮಪ್ಪಂದು ಒಂದು ಫೋಟೋ ಫ್ರೇಮ್ ಬಂದಿದೆ. ನೆಕ್ಸ್ಟು ಚೆನ್ನಾಗಿದೆ ಇದು. ಒಳಗೆಲ್ಲ ಗ್ಲಾಸು, ಅದ್ರ ಮೇಲೆ ತಿಮ್ಮಪ್ಪಂದು ಫ್ರೇಮ್ ಇದೆ. ಚೆನ್ನಾಗಿದೆ. ಇದೊಂದು ಪಾತ್ರೆ ತುಂಬ ದೊಡ್ಡದಿದೆ. ಇದೇನಾದರೂ ದೊಡ್ಡ ಫಂಕ್ಷನಲ್ಲಿ ಯೂಸ್ ಆಗುತ್ತೆ. ಹಾಗೆ ಇದು ನೋಡಿ ಸರ್ವಿಂಗ್ ಬೌಲ್ಸ್ ಬಂದಿದೆ 2. ಇದು ನಮ್ಮ ಚಿಕ್ಕಮ್ಮನ ಕಡೆದವ್ರಿಗೆ ಕೊಟ್ಟಿರೋದು. 2 ಇದೆ ಸೇಮು ಈ ಥರ. ಅದಕ್ಕೆ ಕ್ಯಾಪ್ ಕೂಡ, ಮುಚ್ಚಳ ಕೂಡ ಬಂದಿದೆ. ಹೆವಿ ಇದೆ ಕೈಯಲ್ಲಿ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು ಈಗ ಸದ್ಯಕ್ಕೆ ಯೂಸ್ ಮಾಡೋಕ್ಕೆ ತಗೊಂಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಮತ್ತು ಯಾವಾಗಾದರೂ ಬರುತ್ತೆ ಅಂತ. ಇನ್ನೊಂದು ಇದು ಹಾಟ್ ಬಾಕ್ಸ್ ಥರ. ಈಗ ರೈಸು ಅದೇನಾದರೂ ತೆಗೆದು ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಚೆನ್ನಾಗಿದೆ. ಇಲ್ಲೇ ಊರವ್ರು ಕೊಟ್ಟಿರೋದು ಇದು. ಫೈನಲಿ ನಮ್ಮ ಮನೆ ಗೃಹ ಪ್ರವೇಶ ಕಂಪ್ಲೀಟ್ ಆಯಿತು. ಲಾಸ್ಟ್ ವ್ಯೂ ಎಲ್ಲದು ಒಂದು ಹಾಗೆ ಒಂದು ಕ್ಲಿಪ್ ಹಾಕಿದ್ದೀನಿ, ಎಲ್ಲರದ್ದು ಒಂದೊಂದು ಫೋಟೋನು. ಹೇಗಾಯಿತು ಫಂಕ್ಷನ್ ಹೇಗಿದೆ ನೋಡಿ. ನಾನು ಮಾಡಿರೋ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ವಾಯ್ಸ್ ಓವರ್ ಕೊಡೋದ್ರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.